धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधि दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् कपयः केचित् सूत्राणि आजगृहुः अपि च वृक्षान् पाषाणान् पर्वतान् सर्वान्नपि नलशासनात् आनीय सेतुं निर्मातुं प्रचक्रिरे तदा देवाः उपदेवाः तेषां पत्न्यश्च आकाशे स्थित्वा एतदद्भुतं कर्म द्रष्टुं तत्र सर्वे समाविविशुः अपि च तेषां गमनं तत्र कार्यकरणं पुनः आनयनार्थं गमनागमनमध्ये गमनागमनयोः अन्तरम् एव कदापि केनचिदपि ज्ञातुं न शक्येत तथा तेषां कार्यवेगः आसीत् एवमेव तेषां सञ्चलनमासीत् तत्र तादृशसञ्चलनं कपीनां सञ्चलनाय वारिधि सञ्चलनम् उपमानं भवति स्म वारिधेः सञ्चलनं कपीनां सञ्चलनाय उपमानं भवति स्म एवं परस्परं तेषां दृष्टान्तं दातुम् अन्यं वस्तु वयं न पश्यामः इव देवाः तं ददृशुः तादृशं कर्म ददृशुः इति पूर्वमुक्तम् इदानीम् अग्रे पुनः उच्यते 55 दीप ಅವರು ಹೇಳಿ परस्परं स्पर्धयेव परस्परं स्पर्धयेव परस्परं स्पर्धयेव परस्परं स्पर्धयेव प्रवृद्धौ सेतुवारिधि प्रवृद्धौ सेतुवारिधि प्रवृद्धौ सेतुवारिधि उच्यताम् प्रवृद्धो सेतुवारिधि मध्यस्थो भगवान् नूनम् मध्यस्थो भगवान् नूनम् तयोर्वैरमवारयत् रमवारयत् ಸೇತುಃ ಮತ್ತು ವಾರಿಧಿ ಸೇತುವೆ ಮತ್ತು ಸಮುದ್ರ ಇದು ಉಕ್ಕಿ ಹರಿಯುವುದು ಸಮುದ್ರ ಕಟ್ಟಿ ಬೆಳೀತಾ ಇರುವುದು ಸೇತು ಅದರಿಂದಾಗಿ ನಾನು ಬೇಗ ಬೆಳಿಬೇಕು ಅಂತ ಸಮುದ್ರ ಉಕ್ಕುತ್ತಾ ಇತ್ತು ನಾನು ಹೆಚ್ಚು ಉದ್ದವಾಗಿ ಬೆಳೆದು ಲಂಕೆಯನ್ನು ಮುಟ್ಟಬೇಕು ಅಂತ ಸೇತು ಬೆಳೀತಾ ಇತ್ತು ಸಹಜವಾಗಿ ಸಮುದ್ರದಲ್ಲಿ ಉಕ್ಕೇರುವ ಸ್ವಭಾವ ಇದ್ದದ್ದೇ ಆದ್ರೆ ಅದು ಹೇಗೆ ಕಾಣುತ್ತಿತ್ತು ಅಂದ್ರೆ ಸೇತುವನ್ನ ಮೀರಿ ನಾನ್ ಬೆಳಿಬೇಕು ಅಂತ ಸಮುದ್ರಕ್ಕೆ ಸ್ಪರ್ಧೆ ಸಮುದ್ರದ ಮೇಲೆ ಸಮುದ್ರವನ್ನು ಮೀರಿ ನಾನಿರಬೇಕು ಅಂತ ಸೇತುವಿನ ಬೆಳವಣಿಗೆ ಹೀಗೆ ತಯೋಹೋ ಸ್ಪರ್ಧಾ ಇವ ಪರಸ್ಪರಂ
ಪ್ರವೃದ್ಧವು ಸೇತುವಾರಿಧಿ, ಸೇತು ಮತ್ತು ವಾರಿಧಿಗಳೆರಡೂ ಕೂಡ ಪ್ರವೃದ್ಧವು ಸ್ಪರ್ಧೆಯೇವ, ಪರಸ್ಪರಂ ಸ್ಪರ್ಧೆಯಂತೆ ಕಾಣಿಸ್ತಾ ಇತ್ತು. ಆಗ ಭಗವಾನ್ ಶ್ರೀರಾಮಚಂದ್ರ ಸೇತೋಹೋ ಮಧ್ಯಸ್ಥ ಸನ್, ಸೇತು ಮತ್ತು ವಾರಿಧಿಗಳ ನಡುವೆ ಒಬ್ಬ ಮಧ್ಯಸ್ಥಿಕೆಯನ್ನ ವಹಿಸುವವನಾಗಿ ಅವುಗಳ ನಡುವೆ ಇರುವ ವೈರವನ್ನ ಅವಾರಯತ್, ಆ ಸಮಸ್ಯೆಯನ್ನು ಪರಿಹರಿಸಿದ, ವೈರ ಬರದಂತೆ ಕಾಪಾಡಿದ. ಅಂದ್ರೆ ಸಹಜವಾಗಿ ಬೆಳವಣಿಗೆ ಅಂತ ಬಂದಾಗ ಪಕ್ಕದವರಿಗೆ ನಾವು ಬೆಳಿಲಿಕ್ಕಾಗಿಲ್ವಾ, ನಾವು ಯಾಕೆ ಬೆಳಿತಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಅನ್ನೋ ಲೋಕದ ಒಂದು, ಇಲ್ಲಾಂದ್ರೆ ಸೇತು ಸಿಟ್ಟು ಮಾಡ್ಕೊಳ್ಳೋದು ಅಂದ್ರೆ ಏನು, ಅಥವಾ ಸಮುದ್ರ ಉಕ್ಕಿ ಹರಿಯುವುದು ಅಂದ್ರೆ ಏನು, ಕೇವಲ ಒಂದು ಲೋಕದ ಪರಸ್ಪರ ಬೆಳವಣಿಗೆಯ ಸ್ಪರ್ಧೆಯ ನಡುವೆ ಇರುವ ಒಂದು ಬಿಗುಮಾನವನ್ನ ಅಥವಾ ಶೀತಲ ಸಮರವನ್ನ, ನಡುವೆ ಬರಬಹುದಾದ ವೈಮನಸ್ಯವನ್ನ ರಾಮಚಂದ್ರ ಮಧ್ಯ ನಿಂತು ಪರಿಹರಿಸಿದ. ಮಧ್ಯಸ್ಥಿಕೆ ಮಾಡೋರು ಅಂದ್ರೆ ಅದೇ, ಇಬ್ಬರ ಕಡೆಗೂ ಸಮಾನವಾದ ಪರಿಹಾರಗಳ ಕ್ರಮವನ್ನ ಸೂಚಿಸಿ ಸಮಸ್ಯೆಯನ್ನ ಶಾಂತ ಮಾಡುವುದು ಅನ್ನೋದು ಅವರ ಕೆಲಸ. ಇಲ್ಲ ಕೆಲವೊಂದ್ ಸರ್ತಿ ಇಬ್ರಿಗೂ ಆಚೆಗೂ ಅವ್ರು ಈಚೆಯವರಿಗೂ ಇಬ್ರಿಗೂ ಟೋಪಿಗೆ ಹಾಕಿ ತಾವು ಬೆಳೆ ಬೇಯಿಸ್ಕೊಂಡು ಹೋಗ್ಬಿಡ್ತಾರೆ. ಅಂತವ್ರು ಸಿಕ್ಕಿದ್ರೆ ಭಾರಿ ಅಪಾಯ. ಆದ್ರೆ ಕೃಷ್ಣ, ಇದು ರಾಮಚಂದ್ರ ಹಾಗೆ ಮಾಡ್ಲಿಲ್ಲ. ಸೇತೋಹೋ ವಾರಿದೇಶ್ಚ ಮಧ್ಯಸ್ಥ ಭೂತ್ವ, ಇಬ್ಬರ ನಡುವೆ ಒಳ್ಳೆಯ ಸಂಬಂಧವನ್ನ ಬೆಳೆಸುವ ದೃಷ್ಟಿಯಿಂದ ವೈರವನ್ನ, ಯಾಕಂದ್ರೆ ವರುಣ ತನ್ನವನೇ, ಸೇತು ಕಟ್ತಾ ಇರೋನು ನಳ ಅವನು ತನ್ನವನೇ, ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ವೈರ ಉಳಿಯದಂತೆ ರಾಮಚಂದ್ರ ಇದ್ದದ್ರಿಂದ ಸ್ಪರ್ಧೆ ಚೆನ್ನಾಗಿತ್ತು, ಅದು ಸ್ಪೋರ್ಟಿವ್ ಆಗಿತ್ತು ಹೊರತು ಹಠ ಇರಲಿಲ್ಲ. ಒಬ್ಬರ ಮೇಲೊಬ್ಬರಿಗೆ ಕೋಪ ಅಥವಾ ನಾನು ಮೇಲು ಕೀಳು ಅಥವಾ ನನ್ನದೇ ಮಾತು ನಡೀಬೇಕು ಅನ್ನುವ ಅಹಂಕಾರ ಅಲ್ಲಿ ಉಳಿಲಿಲ್ಲ. ಪರಸ್ಪರಂ ಅವ್ಯಯ, ಸ್ಪರ್ಧೆಯ ತೃತೀಯ ಏಕ, ಇವ ಅವ್ಯಯ, ಪ್ರವೃದ್ಧೌ ಪ್ರಥಮ ವಿಭಕ್ತಿ ದ್ವಿವಚನ, ಸೇತು ಸೇತುಶ್ಚ ವಾರಿಧಿಶ್ಚ ಸೇತುವಾರಿಧಿ, ವಾರಿಧಿ ವಾರಿಧಿ ಅಂತ ದ್ವಿವಚನದಿಂದಾಗಿ ಸೇತುವಾರಿಧಿ ಅಂತ ಆಗುತ್ತೆ. ಮಧ್ಯೆ ಸ್ಥಿತ ಮಧ್ಯಸ್ಥ ಪ್ರಥಮ ವಿಭಕ್ತಿ ಏಕವಚನ, ಭಗವಾನ್ ಪುಲ್ಲಿಂಗ ಪ್ರಥಮ ಏಕ, ನೂನಂ ಅವ್ಯಯ, ತಯೋಹೋ ಷಷ್ಠಿ ದ್ವಿವಚನ, ಅವರಿಬ್ಬರ ವೈರವನ್ನು ದ್ವಿತೀಯ ವಿಭಕ್ತಿ ಏಕವಚನ ವೈರಂ, ಅವಾರಯತ್ ಲಂಗ್ ಪ್ರಥಮ ಏಕ, ವೈರವನ್ನು ನಿವಾರಿಸಿದ. ವಾರಣೆ ವಾರಣೆ, ಭೂಷಣ್ ಅವರು ಹೇಳಿ. ದಶಯೋಜನ ವಿಸ್ತೀರ್ಣಂ, ದಶಯೋಜನ ವಿಸ್ತೀರ್ಣಂ, ದಶಯೋಜನ ವಿಸ್ತೀರ್ಣಂ, ಶತಯೋಜನಮಾಯತಂ, 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 ಸೇತುಂ ಪಂಚಾಹತಶ್ಚಕ್ರೆ, ಸೇತುಂ ಪಂಚಾಹತಶ್ಚಕ್ರೆ, ಸೇತುಂ ಪಂಚಾಹತಶ್ಚಕ್ರೆ, ನಳಿನಾಕ್ಷ ಪ್ರಿಯೋ ನಳ, ನಳಿನಾಕ್ಷ ಪ್ರಿಯೋ ನಳಃ, ನಳಿನಾಕ್ಷ ಪ್ರಿಯೋ ನಳಃ. ನಳಿನಾಕ್ಷ ಪ್ರಿಯ. ನಳಿನಾಕ್ಷನಾದಂತಹ ಶ್ರೀರಾಮನಿಗೆ ಪ್ರಿಯನಾದಂತಹ ನಳನು, ಇದೆಷ್ಟು ಚೆನ್ನಾಗಿ ಎರಡು ಪದಗಳನ್ನು ಜೋಡಿಸ್ಬಿಟ್ಟಿದ್ದಾರೆ, ನಳಿನಾಕ್ಷ ಪ್ರಿಯೋ ನಳ ಅಂತ. ನಳಿನಾಕ್ಷಿ ಅಂತಂದ್ರೆ ನಳಿನದಂತೆ ಕಮಲದಂತೆ ಕಣ್ಣುಳ್ಳವನು ಯಾವನೋ ಅವನು. ನಳಿನವತ್ ಅಕ್ಷಿಣಿ ಅಕ್ಷಿಣಿ ಯಸ್ಯ ಸಹ, ಅಥವಾ ಕಮಲಂ ಇವ ಅಕ್ಷಿಣಿ ಯಸ್ಯ ಸಹ, ಸಹ ನಳಿನಾಕ್ಷಃ. ನಳಿನಾಕ್ಷಸ್ಯ ಪ್ರಿಯಃ ರಾಮಸ್ಯ ಪ್ರಿಯಃ ನಳಿನಾಕ್ಷ ಪ್ರಿಯಃ, ಸಹ ಕಃ ನಳಃ. ಸಹ ದಶಯೋಜನ ವಿಸ್ತೀರ್ಣಂ, ಶತಯೋಜನ ಮಾಯತಂ, ದಶಯೋಜನದಷ್ಟು ಅಗಲ, ಶತಯೋಜನದಷ್ಟು ಆಯತ ಉದ್ದಕ್ಕೆ ಈ ಸೇತು ನಿರ್ಮಾಣ ಆಗ್ತಾ ಇದೆ. ಅಂತಹ ಸೇತುವನ್ನು ದಶಯೋಜನ ವಿಸ್ತೀರ್ಣಂ ಶತಯೋಜನ ಆಯತಂ ಸೇತುಂ
ಆ, ಪಂಚ ಪಂಚ ಅಹತಃ 5 ದಿನಗಳಲ್ಲಿ ಚಕ್ರೆ. ದಿನ ಅಂದ್ರೆ ಬರೀ ಬೆಳಗ್ಗೆ ತಗೋಬೇಕಾ ಪೂರ್ತಿ? ಅಹಸ್ ಅಂದ್ರೆ ಇಡೀ ದಿನ, ಹಗಲು ಅಂತ ಏನಲ್ಲ. ಹ್ಮ್ ಹ್ಮ್ ಕಪಿಗಳಿಗೆ ರೆಸ್ಟ್ ಏನ್ ಬೇಕಿರ್ಲಿಲ್ಲ. ರಾತ್ರಿ ಹಗಲು ಕೆಲಸ ಈ ರೋಡಲ್ಲೆಲ್ಲ ಕೆಲವೊಮ್ಮೆ ರಾತ್ರಿ ಎಲ್ಲ ಮಾಡ್ತಾನೆ ಇರ್ತಾರಲ್ಲ, ನಡೀತದೆ ಅಂತದ್ದು. ಹಾಗಾಗಿ ಆ ನಳನ ಅತ್ಯಂತ ಅದ್ಭುತವಾದ ಸಾಹಸದ ಕ್ರಮದಿಂದ, ಕಪಿಗಳ ನಿರಂತರ ಶ್ರಮದಿಂದ 10 ಯೋಜನದಷ್ಟು ಅಗಲವುಳ್ಳ, 100 ಯೋಜನದಷ್ಟು ರಾಮೇಶ್ವರದಿಂದ ಹಿಡಿದು ಶ್ರೀಲಂಕಾದ ತನಕದ ದೂರವನ್ನು ಬಂದ ಮೇಲೆ ರಾಮೇಶ್ವರದಲ್ಲಿ ಪ್ರತಿಷ್ಠೆ ಮಾಡಿದ್ರು. ಹೋಗುವಾಗ ರಾಮೇಶ್ವರದಿಂದ ಹೋದದ್ದು ಅಂತ ಇಲ್ಲ ಇಲ್ಲಿ. ಮಹೇಂದ್ರ ಪರ್ವತ ಅಂದ್ರೆ ಸುಮಾರು ನಮಗೆ ಭಾರತದ ಆ ಕೇರಳ ಅಲ್ಲ, ತಮಿಳ್ನಾಡಿನ ಮಧ್ಯಭಾಗದಲ್ಲಿ ಎಲ್ಲೋ ಬರುತ್ತೆ. ಇನ್ನೂ ಅದಕ್ಕಿಂತ ಚೂರು ಮೇಲೇನೆ ಇರ್ಬೋದು. ಅಂದ್ರೆ ಒರಿಸ್ಸಾ, ಆಂಧ್ರ ಅದರ ಕೆಳಭಾಗದಲ್ಲಿ ಎಲ್ಲೋ ಒಂದು ಕಡೆ ಅಂದ್ರೆ ಆಗ ಮೋಸ್ಟ್ಲಿ ಈ ಶ್ರೀಲಂಕಾ ಇನ್ನೂ ಸ್ವಲ್ಪ ಈಚೆ ಇತ್ತು. ಈಗ ನಾವು ಅದನ್ನೊಂದು ಸಣ್ಣ ಕಾಂಟಿನೆಂಟ್ ಆಗಿ ಒಂದು ಮೂಲೆ ಚಿಕ್ಕದಾಗಿ ನೋಡ್ತೇವೆ. ಅದು ವಸ್ತುತಃ ಭಾರತದ ಒಂಚೂರು ಪೂರ್ವ ಭಾಗಕ್ಕೇನೆ ಇದೆ, ತೀರ ಈಚೆ ಇಲ್ಲ. ಇಲ್ಲಿ ಇರುವುದರಿಂದ ಇಲ್ಲಿಂದ ಹೀಗೆ ಬರುದು ಹೆಚ್ಚು ಸುಲಭ. ಅದನ್ನ ಬಳಸಿಕೊಂಡೇ ಅವರು ಇಷ್ಟು ದೂರವನ್ನ ಹೇಳ್ತಾ ಇದ್ದಾರೆ. ಯೋಜನ ಅನ್ನೋದನ್ನ 4 ಕಿಲೋಮೀಟರ್ನಿಂದ ಸುಮಾರು 18 ಕಿಲೋಮೀಟರ್ ತನಕ ಬೇರೆ ಬೇರೆ ರೀತಿಯಾಗಿ ಅಳಿತಾರೆ. ಪರ್ಟಿಕ್ಯುಲರ್ ಆಗಿ ಯೋಜನ ಅಂದ್ರೆ, ಈಗ ಕಿಲೋಮೀಟರ್ ಅಂದ್ರೆ 1000 ಮೀಟರ್, ಇದು ಜಗತ್ತಿನ ಎಲ್ಲಿ ಹೋದ್ರೂ ಕೂಡ ಚೇಂಜ್ ಆಗಲ್ಲ. ಆದ್ರೆ ಹಿಂದಿನ ಲೆಕ್ಕಾಚಾರ ಆ ತರ ಕಾಣಿಸುದಿಲ್ಲ. ವರ್ಟಿಕಲ್ ಅಂಶ ಬೇರೆ ತರ ಇರುತ್ತೆ, ಹಾರಿಜಾಂಟಲ್ ಅಂಶ ಬೇರೆ ತರ ಇರುತ್ತೆ. ಉದ್ದಕ್ಕೆ ಹೋಗುವಾಗ ಅದರ ಕಿಲೋಮೀಟರ್ ಲೆಕ್ಕ ಜಾಸ್ತಿ ಆಗುತ್ತೆ, ಮೇಲಕ್ಕೆ ಹೋಗುವಾಗ ಅದರ ಲೆಕ್ಕಾಚಾರ ಕಮ್ಮಿ ಆಗುತ್ತೆ. 100 ಯೋಜನದಷ್ಟು ಎತ್ತರದ ಮರ ಅಂತ ಹೇಳಿದ್ರೆ ಆಗ ನೀವು ಈ ಯೋಜನೆ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. 1 ಕಿಲೋಮೀಟರ್ ಒಂದು ಯೋಜನೆ ಅಂದ್ರೆ 5 ಕಿಲೋಮೀಟರ್ ಇಟ್ಕೊಂಡ್ರೆ 500 ಕಿಲೋಮೀಟರ್ ಎತ್ತರದ ಮರ ಇರುತ್ತಾ? ಅಲ್ಲಿ ಆ ಅಭಿಪ್ರಾಯ ಅಲ್ಲ, ಅಲ್ಲಿ ಮನುಷ್ಯನ ಅರ್ಥದಲ್ಲಿ ಏನೋ ಬೇರೆ ಅರ್ಥ ಇದೆ. ಯಾಕಂದ್ರೆ ಲೋಕದಲ್ಲಿ ಅವರೇನು ದಡ್ರಲ್ಲ, ತೀರಾ ನೀವೇನ್ ಹೇಳಿದ್ರು ನಂಬ್ತೀರಿ ಅನ್ನೋದಕ್ಕೆ ಹೇಳುವಂತಹ ಮೂರ್ಖರಲ್ಲ ಋಷಿಗಳು. ಆದ್ರೆ ಅಲ್ಲೂ ಯೋಜನಾ ಅಂತ ಶಬ್ದ ಇದೆ, ಇಲ್ಲಿಗೂ ಯೋಜನಾ ಅಂತ ಶಬ್ದ ಇದೆ. ಅದರಿಂದಾಗಿ ವರ್ಟಿಕಲ್ ಲಿಮಿಟ್ ಅನ್ನು ನಾವು ಇಟ್ಕೊಂಡು ಮಾತಾಡುವಾಗ ಹೇಳುವ ಯೋಜನಾ ಶಬ್ದಕ್ಕೆ ದೂರ ಬೇರೆ ಇರುತ್ತೆ. ಅಡ್ಡಕ್ಕೆ ಹರಿಯುವಾಗ ದೂರ ಅಂದ್ರೆ ಊರಿಂದ ಊರಿಗೆ ಹೇಳುವ ದೂರದ ಲೆಕ್ಕಾಚಾರಕ್ಕೆ ಹೇಳುವ ಯೋಜನಾ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಅಷ್ಟು ನಮಗೆ ಗೊತ್ತಾಗುತ್ತೆ ಸ್ಪಷ್ಟ. ಆ ವ್ಯತ್ಯಾಸ ಇದೆ ಅನ್ನೋದನ್ನ ಒಪ್ತಾರೆ. ಆದರೆ ಪರ್ಟಿಕ್ಯುಲರ್ ಈ ಅಡ್ಡ ಹೋಗುವಂತಹ ಪ್ರಯತ್ನದ, ಅಡ್ಡ ಹೋಗುವ ಲೆಕ್ಕಾಚಾರದ ವಿಷಯದಲ್ಲಿ ಅದು ಎಷ್ಟು ಅನ್ನೋದನ್ನ ನಾವು ಇವತ್ತು ಲೆಕ್ಕ ಮಾಡಿ ಹೇಳೋದು ಕಷ್ಟ. ಆದ್ರೆ ಸುಮಾರು ಮಹೇಂದ್ರ ಪರ್ವತ ಅಂತ ನಾವು ತಮಿಳುನಾಡಿನ ಮೇಲ್ಭಾಗಕ್ಕೆ ತೆಗೆದುಕೊಂಡ್ರೆ ಅಲ್ಲಿಂದ ಶ್ರೀಲಂಕಾ ಅಂತ ಇವತ್ತು ನಾವು ನೋಡುದಕ್ಕೆ ವಸ್ತುತಃ ಅದು ಶ್ರೀಲಂಕಾ ಹೌದೋ ಗೊತ್ತಿಲ್ಲ. ಯಾಕೆಂದ್ರೆ ಸಿಂಹಳ ಅಂತ ಅದಕ್ಕಿದ್ದ ಹೆಸರು, ಶ್ರೀಲಂಕಾ ಅಂತ ಈಗ ಅವ್ರು ಹಾಕೊಂಡಿರುವುದು. ಮತ್ತೆ ಇನ್ನೊಂದು ಏನಿದೆ ಅಂದ್ರೆ ಮಹಾಭಾರತದಲ್ಲಿ ಅದು ಸಾಮಾನ್ಯ ಮನುಷ್ಯರಿಗೆ ಪ್ರವೇಶ ಮಾಡ್ಲಿಕ್ಕೆ ಆಗದೆ ಇರುವ ಜಾಗ ಅಂತಿದೆ ಈಗಲೂ. ಯಾಕೆಂದ್ರೆ ಭೀಮಸೇನ ರಾಜಶ್ರೀ ಯಾಗದ ಸಂದರ್ಭದಲ್ಲಿ ಅಲ್ಲಿಂದ ಟ್ಯಾಕ್ಸ್ ತಗೊಂಬಂದ ಅಂತಿದೆ ವಿಭೀಷಣನಿಂದ. ವಿಭೀಷಣ ಚಿರುಜೀವಿ, ಈಗ ಯಾರು ಅಧ್ಯಕ್ಷ ಇದ್ದಾನಲ್ವಾ ಅವನ ಅಲ್ಲಿಗೆ ಯಾವುದು ಈಗ ಕಾಣುವ ಭೂಮಿಗೆ, ಕಾಣದ ಭೂಮಿ ಒಂದಿದೆ, ಅದಕ್ಕೆ ಈಗಲೂ ವಿಭೀಷಣನೇ ಅಧಿಕಾರಿ, ಅವನೇ ಆ ಭೂಮಿಯನ್ನು ನೋಡ್ತಾ ಇರುದು. ಆದ್ರಿಂದ ಅದು ಇನ್ವಿಸಿಬಲ್, ಸಮುದ್ರದ ಅಡಿಯಲ್ಲಿದೆಯೋ ಅಥವಾ ಅಲ್ಲೇ ಇದ್ರೂ ಕೂಡ ಅದು ಯಾರಿಗೂ ಕಾಣದಂತಹ ಸ್ಥಿತಿಯಲ್ಲಿದೆಯೋ ಗೊತ್ತಿಲ್ಲ ನಮಗೆ. ಭೀಮಸೇನ ಒಳಗ್ ಹೋಗ್ಲಿಲ್ಲ ಅಂತ ಹೇಳ್ತಾರೆ, ಲಂಕೆ ಒಳಗ್ ಹೋಗ್ಲಿಲ್ಲ. ಯಾಕಂದ್ರೆ ನಾನು ಸುಮ್ನೆ ಯಾಕೆ ಮನುಷ್ಯ ಹೋಗ್ಬಾರ್ದು ಅಂತ ಅನ್ನೋ ನಿಯಮವನ್ನು ಮುರಿಬೇಕು, ಅವನಿಗೆ ಹೋಗ್ಲಿಕ್ಕೆ ಆಗತ್ತೆ. ಅವನು ಹೋಗಿ ಬಂದಿದ್ದಾನೆ, ಸೌಗಂಧಿಕ ಪುಷ್ಪವನ್ನ ತರುವಾಗ ಅಲ್ಲಿ ಕುಬೇರನ ಜಾಗಕ್ಕೆಲ್ಲ ಹೋಗಿದ್ದಾನೆ. ಆಗ ಅವನು ಹೇಳ್ತಾನೆ, ಇಲ್ಲಿ ಮನುಷ್ಯರು ಬರುದಿಲ್ಲ, ನೀನು ಹೆಂಗ್ ಬಂದಿ? ನಾನು ಬಂದಿದ್ದೇನೆ ಅಂದ್ರೆ ಅಂತ ನೀನ್ ತಿಳ್ಕೊ, ನಾನು ಮನುಷ್ಯ ಅಲ್ಲ ಅಂತ ಗೊತ್ತಾಯ್ತಾ ನಿಂಗೆ?
ಮತ್ತೆ ಯಾಕೆ ನಾನು ಟೆನ್ಷನ್ ಮಾಡ್ತೀನಿ, ನಾನು ಮನುಷ್ಯ ಅಲ್ಲ ಅಂತಾನೆ. ಅಷ್ಟು ಬಿಟ್ರೆ ಬೇರೆ ಏನು ಅಲ್ಲಿ ಅವನಿಗೆ ತೊಂದರೆನೇ ಇರ್ಲಿಲ್ಲ ಆ ಪ್ರವೇಶ ಮಾಡಿ. ಹಾಗಾಗಿ ಇಲ್ಲೂ ಹೋಗ್ಬೋದಿತ್ತು. ಅಲ್ಲಿ ಹೋದದ್ದು ಹೆಂಡತಿಗೋಸ್ಕರ, ಆ ಹೂ ತರ್ಲಿಕ್ಕೋಸ್ಕರ, ಅಲ್ಲಿ ರಾಕ್ಷಸರನ್ನು ಸಂಹಾರ ಮಾಡ್ಲಿಕ್ಕೋಸ್ಕರ. ಇಲ್ಲಿ ಹೋಗುವ ಅಗತ್ಯ ಇಲ್ಲ, ಸುಮ್ನೆ ಯಾಕೆ ಮೀರ್ಬೇಕು ಅಂತ ಹೇಳಿ ಅವನೇ ತಂದು ಹೊರಗೆ ಕೊಡ್ತಾನೆ. ವಿಭೀಷಣನೇ ಕಪ್ಪವನ್ನ ತಂದು ಭೀಮನಿಗೆ ಕೊಡ್ತಾನೆ. ಆಮೇಲೆ ಅವ್ನು ತಗೊಂಡ್ ಬರ್ತಾನೆ ಅಂತ ಇದೆ ಭಾರತದಲ್ಲಿ. ಆದ್ರಿಂದ ನಾವು ಇವತ್ತು ನೋಡುವ ಲಂಕೆ ಮತ್ತು ಆವತ್ತು ಮಹಾಭಾರತದಲ್ಲಿ ಹೇಳಿದ ಅಥವಾ ರಾಮಾಯಣದಲ್ಲಿ ಹೇಳಿದ ಲಂಕೆ ಒಂದೇ ಅಂತ ಅನ್ಸಲ್ಲ. ಏನೋ ಸಮಥಿಂಗ್ ಇಸ್ ಡಿಫ್ರೆಂಟ್, ಬೇರೆ ತರ ಇದೆ. ಏನಿದೆ ಅಂತ ನಮ್ಗೆ ಅಸ್ಪಷ್ಟ, ಆದ್ರೆ ಇಷ್ಟು ದೂರ ಇದೆ ಅಂತ ಸ್ಪಷ್ಟ ಇಲ್ಲಿ ಗೊತ್ತಾಗುತ್ತೆ. ದಶಯೋಜನ ವಿಸ್ತೀರ್ಣ ಶತಯೋಜನ ಆಯತ ಅಂತ. ಆಯತ ಅಂದ್ರೆ ಉದ್ದಕ್ಕೆ, ಅಂದ್ರೆ ಅಷ್ಟು ಉದ್ದ ಇದೆ. ಅದನ್ನ ನಾವು ಮಿನಿಮಮ್ 4 ಅಂತ ಇಟ್ಕೊಂಡ್ರು 400 ಕಿಲೋಮೀಟರ್ ಆಗುತ್ತೆ. ಈಗ ಇರುವಂತಹ ಧನುಷ್ಕೋಟಿಯಿಂದ ಅಲ್ಲಿಗೆ ಹೋಗ್ಲಿಕ್ಕೆ 36 ಕಿಲೋಮೀಟರ್ ಅಷ್ಟೇ. ಅದರಿಂದಾಗ ಅದನ್ನ ನಾವು ಇಷ್ಟೇ ಗ್ಯಾಪ್ ಇಂದ ಸೇತು ಇತ್ತು, ಇಷ್ಟೇ ಅಂತರದಲ್ಲಿ ಸೇತು ಇದ್ದದ್ದು 36 ಕಿಲೋಮೀಟರ್ ಅನ್ನ ಹೇಳುದು ಅನ್ನೋದು ಸ್ವಲ್ಪ ಕಷ್ಟ. ಗೊತ್ತಿಲ್ಲ ಅದು ಏನೇನಾಗಿದೆ. ಯೂಟ್ಯೂಬ್ ಅಲ್ಲಿ ಎಷ್ಟೊಂದ್ ಜನ ಅದೇ ಲಂಕೆ ಅಂತ ನೋಡ್ಕೊಂಡ್ ಬಂದಿದಾರಲ್ಲ, ಅದು ಅಲ್ಲಿ ರಾವಣ ಇದ್ದಿದ್ದು ಅಷ್ಟೊಂದು ಕ್ಲೂ ಸಿಕ್ಕಿದಲ್ವ, ಮತ್ತೆ ಅದನ್ನ ಹೆಂಗ್ ಮಾಡ್ತಾರೆ? ಕ್ಲೂ ಸಿಕ್ಕಿದೆ ಅಂತ ಎಲ್ಲಿದೆ? ಅವರಿಗೆ ಯಾವ್ದು ಗುಹೆ ಕಂಡಿದೆ, ಆಗ ಇಲ್ಲೇ ವಾಸ ಮಾಡಿರ್ಬೇಕು ಅಂತ ಅವ್ರು ಊಹಿಸಿದ್ದಾರೆ ಅಷ್ಟೇ. ಆಗದೇನ್ ಕ್ಲೂ ಸಿಗುತ್ತೆ ಹೇಳು? 2 ಕೋಟಿ ವರ್ಷ ಹಿಂದೆದ್ದು ಘಟನೆಯನ್ನ ಇವತ್ತು ಹೇಗೆ ನೀವು ಡೇಟಾ ಕಲೆಕ್ಟ್ ಮಾಡ್ತೀರಿ, ಕಾರ್ಬನ್ ಡೇಟಾ ಮಾಡ್ತೀರಿ, ಅಥವಾ ಅಲ್ಲಿಯ ವಸ್ತುಗಳು ಯಾವುದು ಮಡಿಕೆ ಚೂರು ಗೀರು ಎಲ್ಲ ಸಿಗುತ್ತೆ ಅಂತ ನಿರೀಕ್ಷಿಸ್ತೀರಿ? ಅದೆಲ್ಲ ವಿದೇಶದ ಕ್ರಮ. ಕಾರ್ಬನ್ ಡೇಟಾ ಮಾಡುದು, ಅಲ್ಲಿ ಯಾವ್ದೋ ಚೂರು ಸಿಕ್ಕಿದೆ ಅಂತ ತರುದು, ಭೂಮಿಯಲ್ಲಿ ಹುದುಕಿದ ಎಕ್ಸ್ಕವೇಷನ್ ನಲ್ಲಿ ಏನೋ ಸಿಕ್ಕಿದ ಪದಾರ್ಥಗಳನ್ನು ತರುದು, ಇದೆಲ್ಲ ತಪ್ಪಲ್ಲ. ಆದ್ರೆ ಇತಿಹಾಸಕ್ಕೆ ಇದೇ ಪ್ರಮುಖ ದಾಖಲೆಗಳಲ್ಲ. ನಮ್ಗೆ ಏನ್ ದಾಖಲೆ ಮುಖ್ಯ ಆಗುತ್ತೆ ಅಂದ್ರೆ ಶ್ರವಣ. ಹಿರಿಯರಿಂದ ನಿರಂತರವಾಗಿ ಒಂದು, ಈಗ ಮಹಾಭಾರತ ರಾಮಾಯಣ ಪುರಾಣಗಳು ಇದೆಲ್ಲ ನಮಗೆ ಈಗ ಪ್ರಿಂಟೆಡ್ ವರ್ಷನ್ ಇದೆ. ಹಿಂದೆಲ್ಲ ಪ್ರಿಂಟೆಡ್ ವರ್ಷನ್ ಇಂದ ಬರಬೇಕು ಅಂತಿಲ್ಲ, ಕೇಳೋರು ಅಷ್ಟು ನಿಷ್ಠೆಯಿಂದ ಕೇಳುತ್ತಿದ್ರು. ಮುಂದಕ್ಕದನ್ನು ಹೇಳುವಾಗ್ಲೂ ಅದೇ ಸೌಖ್ಯವನ್ನ ಶುದ್ಧತೆಯನ್ನು ಉಳಿಸ್ಕೊಳ್ತಿದ್ರು. ಹಾಗಾಗಿ ನಮಗೆ ಇಲ್ಲಿ ತನಕ ಆ ಪರಂಪರೆ ಇದೆ. ಆ ಲೆಕ್ಕಾಚಾರ ನೋಡಿದ್ರೆ ಈಗ ಹೇಳುವ ವ್ಯವಸ್ಥೆಯಲ್ಲಿ ಯಾವುದು ಕೂಡ ನಿಜ ಅಂದ್ರೆ ಅಲ್ಲಿಗೂ ಬಂದಿರಬಹುದು. ಈಗ ಟಿಪ್ಪು ಸುಲ್ತಾನ ಇಲ್ಲೂ ಕೂಡ ಬೆಂಗಳೂರು ಅರಮನೆ ಅಂತ ಇಲ್ಲೊಂದು ಬೇಸಿಗೆ ಅರಮನೆಯನ್ನು ಮಾಡ್ಕೊಂಡಿದ್ದಾನೆ. ಇಲ್ಲಿ ಬಂದಿದ್ದಾನೆ ಅಂದ ತಕ್ಷಣ ಇಲ್ಲ ಇದ್ದ ಅಂತ ಅರ್ಥನ? ಯಾವಾಗ್ಲೂ ಒಂದ್ಸರ್ತಿ ಬಂದಾಗ ಇಲ್ಲಿ ವ್ಯವಸ್ಥೆ ಉಳ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದ. ಹಾಗೆ ಅದು ಈಗ ತೋರಿಸುವಂತ ಜಾಗ ಅಲ್ಲಿ ಬಂದಾಗ, ಆ ಜಾಗಕ್ಕೆ ಬಂದಾಗ ಅಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ಬೆಟ್ಟದ ಮೇಲೆ ಒಂದು ಮನೆ ಮಾಡ್ಕೊಂಡಿದ್ದ ಅಂತ ಹೇಳ್ಬೋದು ಅಷ್ಟೇ. ಅದು ಬಿಟ್ರೆ ಅವನ ಒರಿಜಿನಲ್ ಅವನ ಶರೀರ ನಿಮ್ ಕಲ್ಪನೆ ಹೇಗಿದೆ ಕುಂಭಕರ್ಣನದ್ದು, ಅಂತ ಕುಂಭಕರ್ಣನನ್ನು ಮಲಗಿಸ್ಬೇಕು ಅಂತಾದ್ರೆ ಆ ಮನೆ ಸಾಕಾಗುತ್ತಾ? ಮತ್ತೆ ಹಾಗಾದ್ರೆ ಅದು ಒಂದು ಸುಮ್ಮನೆ ಅವನಿಗೆ ಸಂತೋಷ ಪಡ್ಲಿಕ್ಕೆ ಆಗಾಗ ರೆಸ್ಟಿಗೋಸ್ಕರ ಬರ್ತಾ ಇದ್ದ ಜಾಗ ಅಂತ ಇಟ್ಕೋಬೇಕು. ಅವ್ರು ಒಂದ್ ಕಡೆ ಇರ್ತಿರ್ಲಿಲ್ಲ, ಬೇಕಾದಷ್ಟು ಬೇರೆ ಬೇರೆ ಗುಡ್ಡಗಳಲ್ಲೆಲ್ಲ ಅವರಿಗೆ ವಾಸಕ್ಕೆ ಬೇಕಾದ ಜಾಗಗಳನ್ನು ಮಾಡ್ಕೊಳ್ತಿದ್ರು. ಅದು ಒಂಥರ ಆರ್ಮಿ ಫೋರ್ಸ್ಗೂ ರಕ್ಷಣೆಗೆ, ಎಲ್ಲೂ ಕೂಡ ತೊಂದರೆ ಆಗದ ಹಾಗೆ ಎಲ್ಲಾ ಕಡೆಯಿಂದ ಕವರ್ ಮಾಡ್ಬೇಕಲ್ಲ ರಾಷ್ಟ್ರವನ್ನ. ಹಾಗಾಗಿ ಮಿಲಿಟರಿ ಬೇಸ್ಗಳೆಲ್ಲ ಬೇರೆ ಬೇರೆ ಕಡೆ ಇದ್ರೆ ಮಾತ್ರ ಆ ಒಂದು ಕಡೆ ಅಕಸ್ಮಾತ್ ದಾಳಿ ಆದ್ರೂ ಕೂಡ ಇನ್ನೊಂದ್ ಕಡೆ ಮಿಲಿಟರಿಯಿಂದ ನಾವು ಮತ್ತೆ ವಾಪಸ್ ನಮ್ಮ ಭೂಮಿಯನ್ನು ಪಡ್ಕೊಳ್ಬಹುದು. ಎಲ್ಲಾ ಒಂದೇ ಕಡೆ ಕೇಂದ್ರೀಕೃತ ಆಗಿದ್ರೆ ಒಂದು ಕಡೆ ಅಲ್ಲಿ ಬಾಂಬ್ ಹಾಕಿದ್ರೆ ಉಳಿದು ಮುಗೀತು. ಹಾಗಾಗ್ಲಿಕ್ಕೆ ಬಿಡಲ್ಲ ವ್ಯವಸ್ಥಾಪಕರನ್ನ ನೋಡ್ಕೊಂಡ್ರೆ. ಹಾಗೆ ಇದು ಒಂದು ಜಾಗ ಆಗಿತ್ತು ಅಂತ ಇಟ್ಕೊಳ್ಬೇಕಷ್ಟೇ. ದಶಯೋಜನ ವಿಸ್ತೀರ್ಣಂ ದಶಚ ತಾನಿ ಯೋಜನಾನಿ ದಶಯೋಜನಾನಿ ದಶಯೋಜನೈ ದಶಯೋಜನೈ ವಿಸ್ತೀರ್ಣಂ ದಶಯೋಜನ ವಿಸ್ತೀರ್ಣ ತಂ ದಶಯೋಜನ ವಿಸ್ತೀರ್ಣಂ ತಥಾ ಏವ ಶತಯೋಜನ ವಿಸ್ತೀರ್ಣಂ ಶತಯೋಜನಂ ಆಯತಂ. ಶತಯೋಜನಂ 100 ಯೋಜನೆಗಳಷ್ಟು ಯೋಜನೆಗಳು. ಅದು ನಪುಂಸಕಲಿಂಗನೇ, ಪ್ರಥಮ ವಿಭಕ್ತಿ ಏಕವಚನ. ಆಯತಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಶತಯೋಜನ.
ತ್ರಯೋವಿಂಶತಿः ಇತ್ಯತ್ರಾಹತ್ಯ ಪಂಚಾಹತ ದ್ವಾವಿಂಶತಿः. ಅಲ್ಲಿ ಒಟ್ಟು ಎಷ್ಟೆಷ್ಟು ಮಾಡಿದ್ರು ಅನ್ನೋದು ಡೀಟೇಲ್ ಇದೆ. ಪ್ರಥಮೆಯ ಹನಿ ಚತುರ್ದಶ ಯೋಜನಾನಿ, ದ್ವಿತೀಯೇ ವಿಂಶತಿಃ ಅಲ್ಲಿಗೆ 34 ಆಯ್ತು. ತೃತೀಯೇ ಏಕವಿಂಶತಿಃ 55, 55 ಪುನಃ ದ್ವಾವಿಂಶತಿಃ 77, 77 ತ್ರಯೋವಿಂಶತಿಃ 100 ಯೋಜನದಷ್ಟು 5 ದಿನಗಳಲ್ಲಿ ಈ ದೊಡ್ಡ ಸೇತುವೆಯನ್ನ ನಿರ್ಮಾಣ ಮಾಡಿದ್ರು ಅಂತ ಗೊತ್ತಾಗುತ್ತೆ. ದಶ ಚ ಯೋಜನಾನಿ ದಶ ಬೇರೆ ಪಾಠ ಇದೆ. 1 ತಥೋ ದಶಗುಣಾಯತಂ ಅಂತ ಅಲ್ಲಿದೆ. ಶತಯೋಜನ ಅದೇ ದಶಯೋಜನ ಗುಣಾಯತಂ ಅಂದ್ರೆ 10 ಇದ್ರದ್ದು ಪಟ್ಟು 10 ಅಂತ ಶತಕ್ಕೆ ಬಂದಿಲ್ಲತ್ತೆ, ಅದ್ರ ಪಾಠ ಬೇರೆ ಅಷ್ಟೇ. ಸುಧಾ ಅವ್ರಿಗೆ ಹೇಳಿ. ಶ್ರೀಮತಾ ಸೇತುನಾ ತೇನ ಅದೆಲ್ಲ ಮುಂದೋಯ್ತಾ? ಮುಂದೆ ಹೋಯ್ತಾ ಇಲ್ಲ? ಹಾ. ಶ್ರೀಮತಾ ಸೇತುನಾ ತೇನ श्रीमता सेतुनातेन ಸಮೇನ ವಿಮಲೇನ ಚ समेन विमलेन च ಕಪಿಕೋಟಿ ಸಹಸ್ರಾಣಿ कपिकोटिसहस्राणि ಸಹಸಾಬ್ಧಿಮತಾರಯತ್. सहसाब्धिमतारयन्. ಅಥ ಆ ಬಳಿಕ ಅಂದ್ರೆ 5 ದಿವಸಗಳ ದೀರ್ಘ ಒಂದು ಶೀಘ್ರ ಕಾರ್ಯಾಚರಣೆಯನ್ನು ಹಾಗೆ ಸೇತುವೆಯನ್ನು ಕಟ್ಟಿದ್ದು ನೋಡಿ. 5 ದಿವಸ ಕಟ್ಟಿದ್ದು, 5 ದಿವಸದಲ್ಲಿ ಕಟ್ಟಿದ್ದು ಯುಗ ಯುಗಾಂತರಗಳು ಮುಗಿದ್ರು. ಇಲ್ಲಿ 5 ದಿವಸಕ್ಕೆ ಕಟ್ಟಡ ಕಟ್ಟಿದ್ರೆ 55 ದಿವಸದ ಒಂದು ಸಮಾಧಿ ಇರುತ್ತೆ ಅದ್ರಲ್ಲಿ. ಮರುದಿನನೇ ಬಿದ್ದೋಗುತ್ತೆ, ಹೇಳಲಿಕ್ಕೆ ಬರಲ್ಲ. ಕಟ್ಟುದಿಲ್ಲ. ಒಂದು ಕಟ್ಟಿದ್ರು ಅದು ಉಳಿಯಲ್ಲ ಬೇಗ. ಅದಕ್ಕೆ ಸಿಮೆಂಟಿಗೆ ನೀರ್ ಹಾಕ್ಬೇಕು, 30-48 ದಿವಸ ನೀರ್ ಕಟ್ಟಬೇಕು. ಅದಕ್ಕೆ ಮತ್ತೆ ಏನು ಹುಲ್ ಹಾಕಿ ಹಸಿ ಇಡಬೇಕು. ಅದ್ಮೇಲೆ ಡಿಸ್ಟೆಂಪರ್ ಹಾಕಿ ಪ್ಲಾಸ್ಟರ್ ಮಾಡಬೇಕು, ಡಿಸ್ಟೆಂಪರ್ ಹಾಕ್ಬೇಕು, ಇನ್ನೊಂದು ಮತ್ತೊಂದು ಮಗದೊಂದು ಮಸಿ ಎಲ್ಲ ಆಗುವಷ್ಟೊತ್ತಿಗೆ ಅರ್ಧ ಆಯುಷ್ಯ ಮುಗಿದೋಗಿರುತ್ತೆ. ಅಂಥದ್ರಲ್ಲಿ 5 ದಿವಸದಲ್ಲಿ ಸೇತುವೆಯನ್ನ ಕಟ್ಟಿದ ಬಳಿಕ ಕಪೀನಾಂ ಕಪಿಕೋಟಿ ಸಹಸ್ರಾಣಿ, ಕಪಿಗಳ ಕೋಟಿ ಸಂಖ್ಯೆಯ ದೊಡ್ಡ ಪಡೆ, ಶ್ರೀಮತ ಕಾಂತಿಯುಕ್ತನಾದಂತಹ, ಸಮೇನ ವಿಮಲೇನ ಚ ತುಂಬಾ ಸುಂದರವಾಗಿ ಕಟ್ಟಿದ್ದಾರೆ, ಸಮತಟ್ಟಾಗಿ ಕಟ್ಟಿದ್ದಾರೆ. ಅಲ್ಲಲ್ಲಿ ಗಂಟು ಗಂಟು ಕಜ್ಜಿ ಬಂದ ಹಾಗೆ, ಹೋಗುವಾಗ ಕಾಲಿಗೆ ಚುಚ್ಕೊಳ್ಳುವ ಹಾಗೆ ಎಲ್ಲ ಮಾಡಲಿಲ್ಲ. ಏನು ಗುಂಡಿ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ. ಅಂತಹ ದೋಷವಿಲ್ಲದ ಸಮತಟ್ಟಾಗಿರುವ ಸೇತುವಿನಿಂದ ಸಹಸ ಕೂಡಲೇ ಅಬ್ಧಿಂ ಸಮುದ್ರವನ್ನು ಅತಾರಯನ್ ದಾಟಿದರು. ಸಮುದ್ರವನ್ನ 5 ದಿವಸ ಮುಗಿದ ತಕ್ಷಣವೇ ಕಾಂತಿಯುಕ್ತನಾದಂತಹ ಅಂದ್ರೆ ಕಾಂತಿಯುಕ್ತವಾದಂದ್ರೆ ಆ ಸೇತುವೆಗೆ ಶ್ರೀಮತಾ ಸಮೇನ ವಿಮಲೇನ ಸೇತುನ, ತುಂಬಾ ಸುಂದರವಾಗಿದ್ದ, ಸಮತಟ್ಟಾಗಿದ್ದ, ಯಾವುದೇ ವಿಕಾರಗಳಿಂದ ಕೂಡಿರದ ಸೇತುವಿನ ಮೇಲೆ ಸೇತುನಾಥೇನ ಕಪಿಕೋಟಿ ಸಹಸ್ರಾಣಿ ಸಹಸಾ ಅಬ್ಧಿಮತಾರಯನ್, ಸಾವಿರಾರು ಲಕ್ಷ ಕೋಟಿ ಸಂಖ್ಯೆಯ ದೊಡ್ಡ ಕಪಿಗಳ ಸೇನೆ ಒಟ್ಟಿಗೆನೆ ಆ ಸೇತು ಇಲ್ಲ ಅಂದ್ರೆ ಅದು ಇಷ್ಟೇ ಜಾಗ ಇದ್ದಿದ್ರೆ ಹೋಗುವುದಕ್ಕೆ ಒಂದು 30 ದಿವಸ ಬೇಕಿತ್ತು. ಕಟ್ಲಿಕ್ಕೆ ಇವ್ರಿಗೆ 5 ದಿವಸ ಆದ್ರೆ ಹೋಗ್ಲಿಕ್ಕೆ 30 ದಿವಸ ಬೇಕಿತ್ತು. ಆಗ ಆಗ್ಬಾರದು ಅಂತ ದಶಯೋಜನ ವಿಸ್ತೀರ್ಣ, ಶತಯೋಜನ ವಿಸ್ತಾರವಾದ ಆಯತ ಸಂಖ್ಯೆಯಲ್ಲಿ ಸೇತುವೆ ಇದ್ದದ್ರಿಂದ ಅಷ್ಟೂ ಜನ ಮುಗಿಬಿದ್ದು ಲಂಕೆಯತ್ತ ಧಾವಿಸಿದ್ರು ಅಂತ ಹೇಳ್ತಿದ್ದಾರೆ. ಮೇಘ ಅವ್ರು ಹೇಳಿ.
ವಿಭೀಷಣೋ ಗದಾಪಾಣಿಃ विभीषणो गदापाणिः विभीषणो गदापाणिः ಅಗ್ರತಃ ಸಚಿವೈರ್ಯಯೌ अग्रतः सचिवैर्ययौ ಅಗ್ರತಃ अग्रतः ಸಚಿವೈರ್ಯಯೌ सचिवैर्ययौ ಕೇಳಿಸ್ತಾ? ಹಾ ಹೇಳಿದ್ದೆ ಆಚಾರ್ಯ ನಾನು. ಹಾ. ರಾಘವೌ ಚ ಸಸುಗ್ರೀವೌ ರಾಘವೌ ಚ ರಾಘವೌ ಚ ಸಸುಗ್ರೀವೌ ಸಸುಗ್ರೀವೌ ರಾಘವೌ ಚ ಸಸುಗ್ರೀವೌ ವಾಯುಜಾಂಗದ ವಾಹನೌ ವಾಯುಜಾಂಗದ ವಾಹನೌ ವಾಯುಜಾಂಗದ ವಾಹನೌ ವಿಭೀಷಣ ಗದಾಪಾಣಿಯಾಗಿ ಎಲ್ಲ ಮಂತ್ರಿಗಳ ಜೊತೆಗೆ ಸಚಿವೈಹಿ ಅಗ್ರತಃ ಯಯೌ, ತನ್ನ 4 ಜನ ಯಾರಿದ್ರೋ ಜೊತೆಗೆ ಈ ಕಡೆಯಿಂದ ಯಾರಾದ್ರೂ ಕಪಿಗಳಲ್ಲಿ ಪ್ರಧಾನವಾದ ವ್ಯಕ್ತಿಗಳಾದ್ರೆ ಯಾರಾದ್ರೂ ಇದ್ರೆ ಎಲ್ಲರೂ ಬನ್ನಿ. ಫಸ್ಟ್ ಹೋಗಿದ್ದು ಅವ್ರು 4 ಜನ, 4 ಮತ್ತೆ ಒಬ್ಬ 5, ವಿಭೀಷಣ ಮತ್ತು ಉಳಿದ 4 ಜನ. ಮೊದ್ಲು ಸರೆಂಡರ್ ಆಗ್ಲಿಕ್ಕೆ 4 ಜನ ಬಂದಿದ್ರು, ಅವ್ರು ಇವನ್ ಜೊತೆಗೆ ಇದ್ರು. ವಿಭೀಷಣ ಮುಂಭಾಗದಲ್ಲಿ ಹೊರಟ, ಅವನ 4 ಜನ ಸಚಿವರು ಕೂಡ ವಿಭೀಷಣನನ್ನ ಯಯೌ ಅನುಸರಿಸಿಕೊಂಡು ಹೋದ್ರು. ಆಮೇಲೆ ರಾಘವವು, ಲಕ್ಷ್ಮಣ ಮತ್ತೆ ರಾಮ ಇಬ್ರು ಕೂಡ, ರಾಮ ಮತ್ತು ಲಕ್ಷ್ಮಣ ಇವರಿಬ್ರು ಕೂಡ ವಾಯುಜ ಅಂಗದ ವಾಹನವು. ಅಂಗದ ಮತ್ತು ವಾಯುಜ ಅಂದ್ರೆ ಪ್ರಾಣ, ಯಾರು? ಮಾರುತಿ. ಮಾರುತಿ ಮತ್ತು ಅಂಗದ ಇವರಿಬ್ರು ಕೂಡ ರಾಮ ಲಕ್ಷ್ಮಣರನ್ನ ಹೊತ್ತುಕೊಂಡು ಸಾಗಿದ್ದಾರೆ. ಸುಗ್ರೀವನು ಜೊತೆಗೆ ಬಂದಿದ್ದಾನೆ. ರಾಘವರು ಇಬ್ರು ಕೂಡ ಯಾಕಂದ್ರೆ ಸುಗ್ರೀವನಿಗೆ ಯಾರು ಅವನನ್ನು ಎತ್ಕೊಂಡು ಹೋಗ್ಬೇಕಾಗಿಲ್ಲ, ಅವನೇ ಎಲ್ಲರನ್ನ ಎತ್ಕೊಂಡು ಹೋಗೋನು. ಹಾಗಾಗಿ ಹನುಮಂತ ರಾಮನನ್ನು ಮತ್ತು ಲಕ್ಷ್ಮಣನನ್ನು ಇಬ್ಬರನ್ನು ಕೂಡ ಎತ್ತಿಕೊಂಡು ಯಯೌ, ಎಲ್ಲಿಗೆ? ಲಂಕೆಯ ಕಡೆಗೆ. ಯಯತುಹು, ಹಾರಿದ್ನ ಅಥವಾ ನಡ್ಕೊಂಡೇ ಹೋಗಿತ್ತು. ಹಿಂದೆ ಹಾರಬೇಕಾಗಿತ್ತು, ಆಗ ಹಾರಿದೆ, ಈಗೇನು ಹಾರಬೇಕಾಗಿಲ್ಲ. ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ, ಗದಾಪಾಣಿ ಗದಾಪಾಣೌ ಯಸ್ಯ ಸಹ ಪುಲ್ಲಿಂಗ ಪ್ರಥಮ ಏಕ, ಅಗ್ರತಃ ಅವ್ಯಯ, ತಸ್ ಪ್ರತ್ಯಯ, ತಸ್. ಸಚಿವೈಹಿ ತೃತೀಯ ಬಹು, ಸಚಿವೈಹಿ ಯಯೌ ಸಚಿವೈರ್ಯಯೌ ರೇಫಾದೇಶ ವಿಸರ್ಗ ಸಂಧಿ. ಯಯೌ ಯಾ ಪ್ರಾಪಣೆ ಲಿಟ್ ಪ್ರಥಮ ಬಹು, ರಾಘವೌ ದ್ವಿತೀಯ ಪ್ರಥಮ ವಿಭಕ್ತಿ ದ್ವಿವಚನ, ಸಸುಗ್ರೀವೌ ಚ ಅವ್ಯಯ, ಸಸುಗ್ರೀವೌ ಸುಗ್ರೀವೇಣ ಸಹಿತೌ ಸಸುಗ್ರೀವೌ ಮತ್ತೆ ಯಥಾ ಪ್ರಕಾರ ಪ್ರಥಮ ವಿಭಕ್ತಿ ದ್ವಿವಚನ. ವಾಯುಜಾಂಗದ ವಾಹನೌ, ವಾಯುಜಶ್ಚ ಅಂಗದಶ್ಚ ವಾಯುಜಾಂಗದೌ ವಾಹನೆ ಯಸ್ಯ ಸಹ ಯಸ್ಯ ಯಯೋಃ ತೌ ವಾಯುಜಃ ಅಂಗದಶ್ಚ ವಾಹನೌ ಯಯೋಃ ವಾಹನಂ ಯಯೋಃ, ಯಾರಿಬ್ಬರಿಗೆ? ವಾಯುಜ ಮತ್ತು ಅಂಗದ ವಾಹನರೋ ಆ ರಾಘವವು ಯಯತುಹು ಹೊರಟರು. ಅದು ಕೂಡ ಪ್ರಥಮ ವಿಭಕ್ತಿ ದ್ವಿವಚನ. ಸಾಕು. ಶ್ರೀಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.